ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಭಾರಿ ಅನುಮಾನ ಹುಟ್ಟಿಸಿದೆ ಪಿಎಚ್ಡಿ ವಿದ್ಯಾರ್ಥಿನಿಯೊಬ್ಬರು ನಾಪತ್ತೆಯಾಗಿರುವಂತಹ ಪ್ರಕರಣ. ಡ್ರಗ್ ಪೆಡ್ಲರ್ ಜೊತೆ ನಂಟು, ಲವ್ ಜಿಹಾದ್ನ ಶಂಕೆ. ಆಕೆ ಪಿಎಚ್ಡಿ ವಿದ್ಯಾರ್ಥಿನಿ ನಾಪತ್ತೆಯಾಗಿರೋದು ಈಗ ಅನುಮಾನ ಹುಟ್ಟಿಸ್ತಾ ಇದೆ. ಮಂಗಳೂರಿನ ಕೋಟೆಕಾರಿನ ಪಿಜಿಯಿಂದ ಚೈತ್ರ ಎನ್ನುವ ಯುವತಿ ದಿಢೀರಂತ ನಾಪತ್ತೆಯಾಗಿತ್ತು. ಹಾಗಿದ್ರೆ ಪುತ್ತೂರಿನ ಪಿಎಚ್ಡಿ ವಿದ್ಯಾರ್ಥಿನಿ ಡ್ರಗ್ ಜಾಲಕ್ಕೆ ಸಿಲುಕಿದ್ಲ. ಫೆಬ್ರವರಿ 17ರ ಬೆಳಿಗ್ಗೆ 9 ಗಂಟೆಯಿಂದ ಚೈತ್ರ ನಾಪತ್ತೆಯಾಗಿರುವುದು. ಉಳ್ಳಾಲ ಠಾಣೆಯಲ್ಲಿ ಚೈತ್ರ ದೊಡ್ಡಪ್ಪನಿಂದ ನಾಪತ್ತೆಯ ದೂರು. ಮುಸ್ಲಿಂ ಯುವಕನ ಜೊತೆ ಚೈತ್ರಾಗೆ ನಂಟಿರುವ ಶಂಕೆ. ಪಿಜಿ ಬಳಿ ಅನೇಕ ಬಾರಿ ಆ ಮುಸ್ಲಿಂ ಯುವಕ ಬಂದಿದ್ದ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಡ್ರಗ್ ಜಾಲಕ್ಕೆ ಸಿಲುಕಿದ್ಲ ಹಾಗಿದ್ರೆ ಆ ವಿದ್ಯಾರ್ಥಿನಿ. ಒಂದು ಕಡೆ ಡ್ರಗ್ ಪೆಡ್ಲರ್ ಜೊತೆಗಿನ ನಂಟು ಅನ್ನುವಂಥ ಅನುಮಾನ, ಮತ್ತೊಂದೆಡೆ ಲವ್ ಜಿಹಾದ್ನ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಭಾರಿ ಅನುಮಾನ ಹುಟ್ಟಿಸ್ತಾ ಇದೆ ಪಿಎಚ್ಡಿ ವಿದ್ಯಾರ್ಥಿನಿ ಚೈತ್ರ ನಾಪತ್ತೆ ಪ್ರಕರಣ. ಹಾಗಿದ್ರೆ ಯಾರ ಜೊತೆಗಿನ ನಂಟಿದೆ? ಪುತ್ತೂರು ಮೂಲದ ಯುವಕ ಶಾರುಖ್ ಜೊತೆ ಚೈತ್ರಾಗೆ ನಂಟಿರುವ ಶಂಕೆ. ಕತಾರ್ನಲ್ಲಿ ಉದ್ಯೋಗ ಮಾಡ್ತಾ ಇದ್ದಂತಹ ಯುವಕ ಸದ್ಯ ಪುತ್ತೂರಿನಲ್ಲೇ ಇದ್ದ. ಕತಾರ್ನಲ್ಲಿ ಕೇಸೊಂದರಲ್ಲಿ ಜೈಲು ಪಾಲಾಗಿದ್ದ. ಈಗ ಡ್ರಗ್ ಪೆಡ್ಲರ್. ಈ ಮುಸ್ಲಿಂ ಯುವಕನ ಜೊತೆಗೆ ಚೈತ್ರ ತೆರಳಿರುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ. ಪಂಪ್ವೆಲ್ ಬಳಿ ಸ್ವಿಚ್ ಆಫ್ ಆಗಿದೆ ಚೈತ್ರ ಮೊಬೈಲ್. ಲಕ್ಷಾಂತರ ರೂಪಾಯಿ ಹಣ ಇದ್ದ ಚೈತ್ರ ಖಾತೆಯನ್ನ ಕೂಡ ಈಗ ಖಾಕಿ ಪಡೆ ಲಾಕ್ ಮಾಡಿದೆ. ಚೈತ್ರಾಗೆ ಡ್ರಗ್ಸ್ ಕೊಟ್ಟು ಬ್ರೇನ್ ವಾಶ್ ಮಾಡಿದ್ದ ಅನ್ನುವಂತಹ ಮಾಹಿತಿ ಬಜರಂಗ ದಳ ಸಂಚಾಲಕ ಅರ್ಜುನ್ ಆರೋಪಿಸ್ತಾ ಇದ್ದಾರೆ. ಆ ಮುಸ್ಲಿಂ ಯುವಕನ ವಿರುದ್ಧ ಕ್ರಮಕ್ಕೆ ಬಜರಂಗ ದಳ ಒತ್ತಾಯಿಸ್ತಾ ಇದೆ. ಮಂಗಳೂರಿನ ದೇರಳಕಟ್ಟೆಯ ಪಿಎಚ್ಡಿ ವಿದ್ಯಾರ್ಥಿನಿ ನಾಪತ್ತೆ ಪ್ರಕರಣ ನಡೆದು 1 ವಾರಗಳು ಕಳೆದಿದೆ. ಆದರೂ ಕೂಡ ಆಕೆ ಪತ್ತೆಯಾಗಿಲ್ಲ. ಆದರೆ ಈಗ ಆಕೆಯ ನಾಪತ್ತೆ ಹಿಂದೆ ಡ್ರಗ್ ಜಾಲದ ಮತ್ತು ಲವ್ ಜಿಹಾದ್ನ ಒಂದು ಅನುಮಾನಗಳು ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಈ ಒಂದು ಹೋರಾಟಕ್ಕೆ ಧುಮುಕಿದೆ. ಅದರ ಜೊತೆಗೆ ಆಕೆಯ ಪತ್ತೆ ಮಾಡಬೇಕು ಮತ್ತು ಈ ಪ್ರಕರಣದ ಕೂಲಂಕುಷವಾದ ತನಿಖೆಯನ್ನು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ವ್ಯಕ್ತಪಡಿಸಿದೆ. ನಮ್ಮ ಜೊತೆ ಉಳ್ಳಾಳ ಪ್ರಖಂಡ ಬಜರಂಗ ದಳದ ಸಂಚಾಲಕರಾಗಿರ್ತಕ್ಕಂಥ ಅರ್ಜುನ್ ಮಾಡೂರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅರ್ಜುನ್, ಈಗ ನಿನ್ನೆ ಆಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪೊಲೀಸ್ ದೂರು ದಾಖಲಾಗಿದೆ. ಮೊದಲಾಗಿ ಆ ಪ್ರಕರಣದ ಬಗ್ಗೆ ನಿಮ್ಮ ಗಮನಕ್ಕೆ ಬಂತು, ನಿಮಗೆ ಹೇಗೆ ಗೊತ್ತಾಯ್ತು? ನಮಗೆ ಸರಿಸುಮಾರು ಒಂದು 10 ದಿವಸಗಳ ಹಿಂದೆ ಇಲ್ಲಿರುವಂತಹ ಲೋಕಲ್ ಅಲ್ಲಿ ಪರಿಸರ ನಿವಾಸಿಗಳಿಂದ ನಮಗೊಂದು ಮಾಹಿತಿ ಬರ್ತದೆ. ಅನಂತರ ಅವರಿಗೆ ಪಿ ಜಿ ಏನಿತ್ತು, ಆ ಪಿ ಜಿಯ ತುಂಬ ಹತ್ತಿರದವರು ಒಬ್ಬರು ನಮ್ಮನ್ನು ಬಂದು ನೇರ ಸಂಪರ್ಕ ಆಗಿ ಇದಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಎಲ್ಲ ತಿಳಿಸ್ತಾರೆ. ಆ ತಕ್ಷಣ ನಾವು ಆ ಪಿ ಜಿಯ ಮೇಲೆ ಸ್ವಲ್ಪ ಗಮನ ಹರಿಸುವಂಥ ಕಾರ್ಯವನ್ನು ಮಾಡ್ತೇವೆ. ನಮಗೆ ಬಂದ ಮಾಹಿತಿ ಪ್ರಕಾರ ಈ ಹುಡುಗ ಶಾರುಖ್ ಅನ್ನುವ ಏನು ಹುಡುಗ ಇದ್ದಾನೆ, ಆತ ರಾತ್ರಿ ಒಂದು 10 ಗಂಟೆ 11 ಗಂಟೆ ನಂತರ ಬಂದು ಅಲ್ಲೇ ಹಾಲ್ಟ್ ಆಗ್ತಿದ್ದ ಅಂತ ಇದು ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳ ಗಮನಕ್ಕೆ ಕೂಡ ಬಂದು ಅಲ್ಲಿರುವಂಥ ಪಿ ಜಿಯ ಓನರ್ ಯಾರಿದ್ದಾರೆ ಅವರ ಗಮನಕ್ಕೆ ಕೂಡ ಇದನ್ನು ತಂದಿದ್ದಾರೆ. ಆದರೆ ಆ ಗಮನಕ್ಕೆ ಬಂದ ನಂತರ ಅವರು ಯಾವ ರೀತಿಯ ಕ್ರಮ ಕೈಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆನಂತರ ನಾವು ಅವರ ಮನೆಯವರ, ಆ ಹುಡುಗಿಯ ಚೈತ್ರ ಹೆಬ್ಬಾರ್ ಏನಿದ್ದಾರೆ ಅವರ ಮನೆಯವರ ಗಮನಕ್ಕೆ ಕೂಡ ನಾವು ಇದನ್ನು ತಂದಿದ್ದೇವೆ. ಆದರೆ ಅವರು ಕೂಡ ನೇರವಾಗಿ ಮಾತುಕತೆ ಮಾಡಿದ್ದಾರೆ. ಆದರೆ ಇದು ನೋಡಿರುವಂಥ ಪ್ರಕಾರ ಇದೊಂದು ಸ್ಥಳೀಯ ಅಲ್ಲಿನ ಮಾಹಿತಿ ಮತ್ತು ಬಂದ ವಿಚಾರ ನೋಡುವಾಗ ಇಲ್ಲಿ ಡ್ರಗ್ಸ್ ಮಾಫಿಯಾ, ಗಾಂಜಾ ಇದರ ಒಂದು ವಿಚಾರ ತಿಳಿದು ಬರ್ತಾ ಉಂಟು. ಶಾರುಖ್ ಅನ್ನುವ ಹುಡುಗ ಡ್ರಗ್ ಪೆಡ್ಲರ್ ಆಗಿದ್ದ ಅನ್ನುವ ಮಾಹಿತಿ ಕೂಡ ನಮಗೆ ಇದೆ. ಅದೇ ಈ ಹುಡುಗಿ ಕೂಡ ಡ್ರಗ್ಸ್, ಗಾಂಜಾ ಇಂತಹ ಒಂದು ಬೇಡದ ಚಟಗಳನ್ನು ಆ ಹುಡುಗಿಗೆ ತೋರಿಸಿ ಆ ಮುಖಾಂತರ ಆಕೆಯ ಬ್ರೈನ್ ವಾಶ್ ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾನೆ ಅನ್ನುವ ನಮಗೆ ಮಾಹಿತಿ ಇದೆ. ಈಗ ಒಂದು ನಾಪತ್ತೆ ಪ್ರಕರಣ ದಾಖಲಾಗಿದೆ. ವಾರ ಕಳೆದರೂ ಕೂಡ ಆಕೆ ಸಿಕ್ಕಿಲ್ಲ. ಆ ಕಡೆಯಿಂದ ಆತ ಕೂಡ ಇಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಜರಂಗ ದಳದಿಂದ ಮುಂದಿನ ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಜೊತೆ ನಮ್ಮ ಪ್ರಮುಖರು ಕೂಡ ಮಾತುಕತೆಯನ್ನು ಮಾಡಿದ್ದೇವೆ. ಏನು ಇದು ಕೇವಲ ಇದು ಹುಡುಗಿ ಕಣ್ಮರೆಯಾದಂಥ ಪ್ರಕರಣ ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಕಿಡ್ನಾಪ್ ಆಗಿರ್ಬೋದು ಅನ್ನುವ ಒಂದು ಗುಮಾನಿ ಕೂಡ ಇದೆ. ಯಾಕೆ ಅಂತ ಕೇಳಿದರೆ
ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಳ್ಳಾಳದಲ್ಲಿ ಲವ್ ಜಿಹಾದ್ಗೆ ಸಂಬಂಧಪಟ್ಟಂತಹ 100 ಪ್ರಕರಣಗಳು ಈ ಹಿಂದೆ ಕೂಡ ಬೆಳಕಿಗೆ ಬಂದಿದೆ. ನಮ್ಗೆ ಗೊತ್ತಿರ್ಬೋದು, ಹಿಂದೂ ಹುಡುಗಿಯರನ್ನು ಪ್ರೀತಿ ಪ್ರೇಮದ ಹೆಸರಲ್ಲಿ ಲವ್ ಜಿಹಾದ್ಗೆ ಸಿಲುಕಿಸಿ ಮತಾಂತರ ಮಾಡೋದು ಮತ್ತು ಅದನ್ನು ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆ ಮಾಡುವಂಥದ್ದು ತುಂಬ ಕಡೆ ಇಂಥ ಪ್ರಕರಣ ಆಗಿದೆ. ಅದಕ್ಕೋಸ್ಕರ ನಾವು ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಪ್ರಕರಣವನ್ನು ತೀಕ್ಷ್ಣವಾಗಿ ಖಂಡಿಸಿದೆ ಮತ್ತು ಈಗಾಗಲೇ ಪೊಲೀಸ್ ಅಧಿಕಾರಿಗಳೇ ನಾವು ಆಗ್ರಹವನ್ನು ಮಾಡಿದ್ದಾರೆ. ಇನ್ನು 2-3 ದಿವಸಗಳಲ್ಲಿ ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಅವರನ್ನು ಎಲ್ಲಿದ್ದಾರೆ, ಏನು ಆಗಿದೆ ಅನ್ನುವ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ಆ ಶಾರುಖ್ ಖಾನ್ ಹುಡುಗವನ್ನು ಬಂಧಿಸಿ ಕಾನೂನು ಕ್ರಮವನ್ನು ತಗೊಳ್ಬೇಕು. ಇದಿಷ್ಟು ಇರೋ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.